ಬಾಗಲಕೋಟೆಯಲ್ಲಿ ವಿಶೇಷ ಚೇತನ ಬಾಲಕನಿಗೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಶಿಕ್ಷಕರು ಸೇರಿದಂತೆ 4 ಜನರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. 4 ಜನರನ್ನ ಕರೆತಂದು ಹಾಸ್ಟೆಲ್ನಲ್ಲಿ ಈಗ ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ವಿಶೇಷ ಚೇತನ ಬಾಲಕನಿಗೆ ಶಿಕ್ಷಕ ಹಲ್ಲೆಯನ್ನು ನಡೆಸಿದ್ದಾನೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಿಕ್ಷಕರು ಸೇರಿದಂತೆ 4 ಜನರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಸದ್ಯಕ್ಕೆ ಹಾಸ್ಟೆಲ್ನಲ್ಲಿ ಸ್ಥಳ ಮಹಜರು ಆಗ್ತಾ ಇದೆ. ಹಲ್ಲೆಗೆ ಬಳಸಿದಂತಹ ಬೆಲ್ಟ್ ಹಾಗೂ ಇತರೆ ವಸ್ತುಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಇವತ್ತು ಹಾಸ್ಟೆಲ್ಗೆ ಭೇಟಿ ನೀಡುತ್ತಾರೆ ಜಿಲ್ಲಾ ಜಡ್ಜ್. ಯಾಕಂದ್ರೆ ಖುದ್ದು ನ್ಯಾಯಾಧೀಶರೇ ಸ್ಥಳವನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಹಾಸ್ಟೆಲ್ಗೆ ಜಿಲ್ಲಾ ಜಡ್ಜ್ ಭೇಟಿ ಕೊಡ್ತಾ ಇದ್ದಾರೆ. ಜಿಲ್ಲಾ ನ್ಯಾಯಾಧೀಶರಿಗೆ ವಿವರಣೆಯನ್ನ ನೀಡಲಿದ್ದಾರೆ ಪೊಲೀಸರು. ಏನೇನಾಯ್ತು, ಯಾವ ವಸ್ತುಗಳನ್ನ ಬಳಕೆ ಮಾಡಿದ್ದ ಒಡೆಯೋದಕ್ಕೆ, ಜೊತೆಗೆ ಲೈಸೆನ್ಸ್ ಇದೆಯಾ, ಲೈಸೆನ್ಸ್ ಇಲ್ವಾ, ಎಷ್ಟು ಜನ ಮಕ್ಕಳಿದ್ದಾರೆ, ಎಷ್ಟು ಜನರನ್ನ ಸ್ಥಳಾಂತರ ಮಾಡಬೇಕು, ಅವರ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ನ್ಯಾಯಾಧೀಶರೇ ಖುದ್ದು ಈಗ ಸ್ಥಳ ಭೇಟಿಗೆ ಬರ್ತಾ ಇದ್ದಾರೆ. ದಿವ್ಯ ಜ್ಯೋತಿ ಬುದ್ಧಿಮಾಂತ್ಯ ರೆಸಿಡೆನ್ಷಿಯಲ್ ಸ್ಕೂಲ್ನ ಅಕ್ಷಯ ಶಾಂತಾರಾಮ ಹಿಂದೋಲ್ಕರ್, ಅಕ್ಷಯ ಪತ್ನಿ ಆನಂದಿ ಹಿಂದೋಲ್ಕರ್, ರವಿಕಾಂತ ಅಶೋಕ ಬೂದಿಹಾಳ್ ಹಾಗೆ ವಿಶಾಲ ಬಾಪುರಾವ್ ಪಾಟೀಲ್ ವಿರುದ್ಧ ಈಗ ಪ್ರಕರಣ ದಾಖಲು ಆಗಿದೆ. ಶಿಕ್ಷಕ ಸೇರಿದಂತೆ 4 ಜನರ ವಿರುದ್ಧ ಈಗ ಎಫ್ಐಆರ್ ದಾಖಲು ಮಾಡಲಾಗಿದೆ. ಸುಮಾರು 30ರಿಂದ 35 ಅಂಗವಿಕಲ ಚೇತನರು ಇಲ್ಲಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಸಿಕ್ಕಿದೆ. ಜೊತೆಗೆ ಎಷ್ಟು ದಿನಗಳಿಂದ ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಈತ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾನೆ, ಎಷ್ಟು ವರ್ಷಗಳಿಂದ ಈ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಅನ್ನ ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಖುದ್ದು ಇವತ್ತು ಜಿಲ್ಲಾ ನ್ಯಾಯಾಧೀಶರೇ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಆದ್ರ ಸರ್ ಇಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿದಿಲ್ರಿ. ನಿನ್ನೆ ವಿಡಿಯೋ ನೋಡಿ ನಮ್ಗೆ ಶಾಕ್ ಆಗ್ಬಿಟ್ಟೈತಿ. ಏನಪ್ಪಾ ಮಗು ಮ್ಯಾಗ ಇಷ್ಟ ಕ್ರೌರ್ಯ, ಇಷ್ಟ ದೌರ್ಜನ್ಯ, ಏನೋ ತಪ್ಪು ಮಾಡಿರ್ತಾವ ಮಕ್ಳು ಅಂದ್ರೆ ಮಕ್ಕಳಿಗಿನ್ನ ವಿಶೇಷ ಮಕ್ಕಳು ಇವ್ನ ಹೆಂಗ್ ಟ್ರೀಟ್ ಮಾಡ್ಬೇಕನ್ನೋದು ಅವ್ರಿಗಿನ್ನ ಜಾಸ್ತಿ ನಮ್ಗ್ ಗೊತ್ತಿರಂಗಿಲ್ಲ. ಅವ್ರ ಇಂತ ತಪ್ಪು ಮಾಡ್ಯಾರ ಅಂದ್ರೆ ನಂಬಾಕು ಆಗವಲ್ದ್ರಿ ಸರ್. ಇಲ್ಲಿ ನನ್ ಮಗಂಗ್ ಏನೋ ಆಗಿಲ್ಲ, ನಾ ಒಪ್ಕೊಂತೀನಿ, ಹಂಗಂತ ಇನ್ನೊಂದ್ ಮಗುಗ ಆಗ್ಬಾರ್ದಲ್ಲ. ಏನ್ ಭರವಸೆ ಮ್ಯಾಗ ಬಿಟ್ಟು ಹೋಗ್ಬೇಕ್ರಿ ನಮ್ ಮಕ್ಕಳನ್ನ ಇಂತಲೆಲ್ಲ. ತಮ್ಮ ಮಗು ಇದ್ದಿತ್ತಾನ ಇಲ್ಲಿ ಬಿಟ್ಟಿದ್ ನಾವ್ ಆತರ ಮಗು ಇದ್ದಿದ್ದಕ್ಕೆ ಅವ್ ಚೆನ್ನಾಗ್ ನೋಡ್ಕೊಬೇಕ್ತಾನ. ಆಗ್ಲಿಕ್ಕಂದ್ರೆ ಕಳ್ಸ್ಬೇಕಾಗಿತ್ತು, ಈ ತರ ಎಲ್ಲ ಹೊಡಿಬಾರ್ದಾಗಿತ್ತು, ತಪ್ಪ ಅವ್ರದ್ದು. ಕಣ್ಣ ಕಾರ ಹಾಕಿ ಪೈಪ್ ಹೊಡಿಯೋಂತ ಏನ್ ಇದಿರ್ಬೋದು ಉದ್ದೇಶ ಅವರಿಗೆ. ನೀನ್ ಸಾಯಿಸ್ಬೇಕಂತ ಮಾಡಿದಾರೆ, ಸ್ಕೂಲ್ ಗೊತ್ತಿಲ್ಲ ಸರ್. ಅದು ಅವ್ರಿಗೆ ಶಿಕ್ಷೆ ಮಾತ್ರ ಆಗ್ಬೇಕು. ಈ ತರ ಮಾಡಿದ್ರೆ ನಮ್ ಏನೋ ನಂಬಕ್ ಆಗ್ತಿಲ್ಲ ಸರ್. ಫಸ್ಟ್ ಆಫ್ ಆಲ್ ಹಿಂಗ್ ಯಾಕೆ ಹೊಡೆದ್ರು ಅನ್ನೋದು ಮತ್ತೆ ಶಾಖೆ ಶಿಕ್ಷೆ ಆಗ್ಬೇಕು ನೋಡ್ರಿ ಫಸ್ಟ್ ಆಫ್ ಆಲ್. ಇಷ್ಟು ದಿನ ಇಲ್ಲದ ಈ ತರ ಯಾಕೆ ಮಾಡಿದ್ರು ಅನ್ನೋದು ಗೊತ್ತಾಗ್ತಿಲ್ಲ ನಮ್ಗೆ. 2 ವರ್ಷದಿಂದ ಬಿಟ್ಟಿದ್ವಿ ನಾವು, ಅವಾಗ ಏನೋ ಆತರ ಇದ್ದಿಲ್ಲ. ಬಟ್ ಮಾತಾಡಂಗಿದ್ರೆ ಹೇಳೋನೇನು ಗೊತ್ತಿಲ್ಲ ನಮ್ಗೆ. ತಮ್ಮ ಮಗು ಇದ್ದಿತ್ತಾನ ಇಲ್ಲಿ ಬಿಟ್ಟಿದ್ ನಾವ್ ಆತರ ಮಗು ಇದ್ದಿದ್ದಕ್ಕೆ ಅವ್ ಚೆನ್ನಾಗ್ ನೋಡ್ಕೊಬೇಕ್ತಾನ. ಆಗ್ಲಿಕ್ಕಂದ್ರೆ ಕಳ್ಸ್ಬೇಕಾಗಿತ್ತು, ಈ ತರ ಎಲ್ಲ ಹೊಡಿಬಾರ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ವಿಶೇಷ ಚೇತನ ವಿದ್ಯಾರ್ಥಿನಿಗೆ ಶಿಕ್ಷಕ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗೆಲ್ಲ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ, ಜೊತೆಗೆ ಜಿಲ್ಲಾ ನ್ಯಾಯಾಧೀಶರು ಕೂಡ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಸೊ ಎಷ್ಟೊತ್ತಿಗೆ ಬರ್ತಾರೆ, ಇವತ್ತು ಏನೆಲ್ಲ ವಸ್ತುಗಳನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ, ಜೊತೆಗೆ 4 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆಯಲ್ಲ, ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ? ಚೈತ್ರ, ನಿನ್ನೆ ಅಷ್ಟೇ ಬಾಗಲಕೋಟೆಯ ನವನಗರದ 54ನೇ ಸೆಕ್ಟರ್ನಲ್ಲಿರುವಂತಹ ದಿವ್ಯ ಜ್ಯೋತಿ ವಿಶೇಷ ಮಕ್ಕಳ ವಸತಿ ಶಾಲೆಯಲ್ಲಿ ಏನು ಶಿಕ್ಷಕ ಮಗುವಿನ ಮೇಲೆ ಕ್ರೂರತನವನ್ನ ಮೆರೆದಿದ್ದ, ಏನು ಬೆಲ್ಟ್ ಮತ್ತು ಪ್ಲಾಸ್ಟಿಕ್ ಪೈಪ್ ನಿಂದ ಮಗುವಿನ ಮೇಲೆ ಹಲ್ಲೆ ಮಾಡಿರುವಂತಹ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂತೆ ಈ ಒಂದು ಸುದ್ದಿ ವ್ಯಾಪಕವಾಗಿ ಹರಡಿಕೊಂಡಿತ್ತು. ನಿನ್ನೆಯಿಂದಲೂ ಕೂಡ ನ್ಯೂಸ್ 18 ಈ ಬಗ್ಗೆ ವರದಿಯನ್ನ ಬಿತ್ತರಿಸ್ತಾ ಇದೆ. ಇದಾದ ಬಳಿಕ ಪೊಲೀಸರು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿ ನಿನ್ನೆಯೇ ಈ ಒಂದು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವಂತ ಸಂದರ್ಭದಲ್ಲಿ ಈ ಶಾಲೆ ಅನುಮತಿ ಇಲ್ಲದೆ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಗೊತ್ತಾಗಿತ್ತು. ಅದಾದ ಬಳಿಕ ಏನು ಹಲ್ಲೆ ಮಾಡಿರುವಂತಹ ಶಿಕ್ಷಕ ಅಕ್ಷಯ್ ಮತ್ತು ಆತನ ಪತ್ನಿ ಆನಂದಿ ಮತ್ತು ಇನ್ನಿಬ್ರು ಅಂದ್ರೆ ರವಿ ಮತ್ತು ವಿಶಾಲ್ ಎನ್ನುವಂತವ್ರನ್ನ 4 ಜನರನ್ನ ನಿನ್ನೆ ವಶಕ್ಕೆ ಪಡಿಸ್ಕೊಂಡಿದ್ರು. ಅದ್ರ ಜೊತೆಗೇನೆ ಶಾಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ದಂತಹ ಮಹಿಳೆಯರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ರು. ಒಟ್ಟು 6 ಜನರನ್ನ ವಶಕ್ಕೆ ಪಡ್ಕೊಂಡು ಅದರಲ್ಲಿ 4 ಜನರ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಇನ್ನಿಬ್ಬರನ್ನ ಸಾಕ್ಷಿ ವಿಚಾರಣೆಗಾಗಿ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೆಚ್ಚಿನ ವಿಚಾರಣೆಗಾಗಿ ಮತ್ತು ಸ್ಥಳ ಮಹಜರಿಗಾಗಿ ಈಗಷ್ಟೇನೆ ಏನು ಡಿವೈಎಸ್ಪಿ ಗಜಾನನ್ ಸುತಾರಿ ಅವರ ನೇತೃತ್ವದಲ್ಲಿ ಪೊಲೀಸರು ಮತ್ತು ಭೇಟಿ ನೀಡಿದ್ದಾರೆ. ಅದ್ರ ಜೊತೆಗೆ ನ್ಯಾಯಾಧೀಶರು ಕೂಡ ಈಗಷ್ಟೇ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಅಂದ್ರೆ ನ್ಯಾಯಾಧೀಶರಿಗೆ ಗಜಾನನ್ ಸುತಾರಿ ಅವರು ಇಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಮತ್ತು ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ವಿವರಣೆಯನ್ನ ನೀಡ್ತಾ ಇರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ.